ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಶಕ್ತಿಪೀಠ ನನಗೇಕೆ ಹುಚ್ಚು ಅನ್ನೋದ್ರ ಬಗ್ಗೆ ಎಪಿಸೋಡ್ಗಳು ಮಾಡ್ಕೊಂಬತ್ತಾ ಇದ್ದೀನಿ. ನನಗೆ ಶಕ್ತಿಪೀಠ ಫೌಂಡೇಶನ್ ರಿಜಿಸ್ಟರ್ ಆಗೋದಕ್ಕಿಂತ ಮುಂಚೆ ಯಾವ್ದಾರ ಒಂದು ಶಕ್ತಿಪೀಠಕ್ಕೆ ಹೋಗಿ ಪೂಜೆ ಮಾಡಬೇಕು ಅಂತ ನಾನು ನಮ್ಮ ಸ್ನೇಹಿತರ ಮಾತಾಡಿ ನನ್ನ ಮಗ ಬರಲ್ಲ ಅಂತ ಅಂದ. ಅವತ್ತು ಬರಪ್ಪ ಅನ್ನೋಕ್ಕೆ ಅವ್ನಿಗಿನ್ನೂ ಅಷ್ಟೊಂದು ಶಕ್ತಿಪೀಠಗಳ ಬಗ್ಗೆ ಹುಚ್ಚಿರಲಿಲ್ಲ. ಅವಾಗ ನಮ್ಮ ಮನೆಯವರು ನಾನು ಇಬ್ಬರು ನಮ್ಮ ತ್ರಿನೇತ್ರನೇ ಇಲ್ಲ ನಾನು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ನಾನೇ ಬೈಲ ಮಾಡಿಬಿಟ್ಟಿದ್ದೀನಿ. ಫಸ್ಟು ನಾವು ದುಡ್ಡು ಬೇಕು ಅಂದರೆ ಮಹಾಲಕ್ಷ್ಮಿಗೆ ಹೋಗಿ ಬಂದ್ಬಿಡೋಣ ಮಹಾರಾಷ್ಟ್ರಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸರಿನಪ್ಪ ಅಂತೇಳಿ ಆತನೇ ಟಿಕೆಟ್ ಬುಕ್ ಮಾಡಿಸ್ತಾರೆ. ನಮಗೂ ನಂತೇನು ದುಡ್ಡನ್ನು ಕೇಳಿಲ್ಲ. ಆತ ನಂದು ಸೇವೆ ಇರಲಿ ಸರ್ ಅದನ್ನ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಾಕ್ಕೊಂಡು ಮೈಸೂರು ಕೊಲ್ಲೂರು ಮಹಾಲಕ್ಷ್ಮಿ, ಕೊಲ್ಲೂರು ಮೂಕಾಂಬಿಕಾ, ಕೊಲ್ಲಾಪುರಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿ ಕೊಲ್ಲಾಪುರದಲ್ಲಿ ಕಣ್ಣುಗಳು ಬಿದ್ದು ಅಂತ ಹೇಳ್ತಾರೆ. ಅಲ್ಲಿ ಕಣ್ಣುಗಳು ತ್ರಿನೇತ್ರ ಸ್ವಾಮಿ ಅವನು ಒಂದು ಕಣ್ಣೆ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಡೆಯಪ್ಪ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟುಬಿಟ್ವಿ. ತ್ರಿನೇತ್ರ ಅಂದರೆ ಶಿವನಿಗೆ 3 ಕಣ್ಣುಗಳು, 2 ಕಣ್ಣಿದ್ದು ಇನ್ನೊಂದು ಕಣ್ಣು ಬಿಡ್ತಾನೆ ನಾವು. ಆ ಕಣ್ಣು ಬಿಟ್ಟಾಗ ಕಣ್ಣು ಉದ್ಭವ ಆಯ್ತು. ಯಾಕೆಂದರೆ ಆ ದೇವಿಗೆ ಸತಿಗೆ ಒಂದು ಇದರಲ್ಲಿ ಬರುತ್ತೆ. ಅದು ಭಾಳ ಫ್ಯಾಂಟಾಸ್ಟಿಕ್ ಆಗಿದೆ ಯಾಕೆ ಕಣ್ಣು ಬಿಟ್ಟ ಅಂತ. ಸರಿ ಅಂತೇಳಿ ನಾವು 3 ಜನ ಟ್ರೈನಲ್ಲಿ ಬುಕ್ ಮಾಡಿದ್ರು. ನಾವು ಹೊರಟ್ವಿ. ಮಹಾಲಕ್ಷ್ಮಿಗೆ ಹೋದ್ವಿ, ಪೂಜೆ ಮಾಡ್ಕೊಂಡು ಅಲ್ಲೆಲ್ಲ ದೇವರು. ನಾನು ಅದರಿಂದ ಹಿಂದೆ ಮೊದಲೇ ಒಂದ್ಸರಿ ಹೋಗಿ ಬಂದಿದ್ದೆ. ಹೋಗಿ ಬಂದ್ರೂ ನನಗೆ ಆ ಶಕ್ತಿಪೀಠ ಅದು ಅಂತ ಗೊತ್ತಿರಲಿಲ್ಲ. 3 ಶಕ್ತಿಪೀಠಗಳಲ್ಲಿ ಇದ್ದಾವೆ ಅಂತಕ್ಕಂಥದ್ದು ಒಂದು ಇನ್ಫಾರ್ಮೇಷನ್ ಇದೆ. ಅದು ಸ್ಟಡಿ ಮಾಡ್ದಂಗೆ ಆಗುತ್ತೆ ಅಂತ ಹೋದ್ವಿ. ದೇವಿ ದರ್ಶನ ಆಯಿತು, ತಾಯಿ ದರ್ಶನ ಆಯಿತು. ಪೂಜೆ ಮಾಡಿಬಿಟ್ಟು ಒಳ್ಳೆ ಕಣ್ಣಲ್ಲಿ ಬಿಡವ ನಾನು ಶಕ್ತಿಪೀಠ ಕ್ಯಾಂಪಸ್ ಮಾಡ್ತಾಯಿದ್ದೀನಿ. ನನಗೇನೇನು ABCD ಗೊತ್ತಿಲ್ಲ. ದೇವಿ ಪುಸ್ತಕ ಮಾತ್ರ ಓದ್ಕೊಂಬಂದಿದ್ದೀನಿ. 108 ಶಕ್ತಿಪೀಠನೋ 72 ಶಕ್ತಿಪೀಠ 52 ಅಕ್ಷರ ಪೀಠ ಅಂತ ಗೂಗಲಲ್ಲಿ ಬುಕ್ಗಳು ಬರೆದಿರೋಳಗೆ ಒಂದೊಂದು ವಿಚಿತ್ರವಾಗಿದ್ದಾವೆ. ನಾನು ಯಾವ ಕ್ಯಾಂಪಸ್ ಮಾಡಬೇಕು ಅಂತೇಳಿ ಈಗ ಅಲ್ಲಿ ಮಾಡಿ ಬಂದಿದ್ದೀನಿ. ಅಲ್ಲಿ ನೀರು ನಿಲ್ಲಿಸೋದು, ಮ್ಯಾಪಲ್ಲಿ ಮಾಡೋದು, ಅಥವಾ ನಿನ್ನ ಆಕಾರದಲ್ಲೇ ಮಾಡೋದು ಅಂತ ಹೇಳ್ಬಿಟ್ಟು ದೇವರಲ್ಲಿ ಎಲ್ಲ ಬೇಡ್ಕೊಂಡು ಸಾಯಂಕಾಲ ಹೋದಾಗ ಒಂದ್ಸರಿ ಪೂಜೆ ಮಾಡಿದ್ರು. ಇನ್ನು ಬೆಳಗ್ಗೆನೂ ನಮ್ಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾವು 2-3 ದರ್ಶನ ಮಾಡ್ಬಿಡ್ತೀವಿ. ನಾವು ಉಳ್ಕೊಂಡ್ರೆ ಸಾಯಂಕಾಲ ಒಂದು ಬೆಳಗ್ಗೆ ಒಂದು ಎದ್ದು ಹೋಗ್ತಾ ಇರೋದು. ಸರಿ ಅಲ್ಲೆಲ್ಲ ಉಳ್ಕೊಂಡ್ವಿ. ಅಲ್ಲಿ ನಾವು ಒಂದು ಹೋಟ್ಲಲ್ಲಿ ರೂಮ್ ಮಾಡಿದ್ವಿ, ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ. ಭಾಳ ಚೆನ್ನಾಗಿತ್ತು. ಅಲ್ಲೇ ಉಳ್ಕೊಂಡ್ವಿ. ಅದು ಅಲ್ಲಿ ಹಿಂದೂ ಮುಸ್ಲಿಂ 2 ಏರಿಯಾನೂ ಆಯ್ತು. ಅಲ್ಲಿ ಏರಿಯಾ ಅಂಥ ಕಡೆ ರೂಮ್ ಮಾಡಿದ್ವಿ ನಾವು. ನಮ್ಗೇನಾಗಬೇಕಾಗತ್ತೆ ಅಂತ ಗ್ರಾಚಾರಕ್ಕೆ ಅವತ್ತು ಇದ್ರದ್ದು ಯಾವುದು ರಾಮ ಮಂದಿರದ್ದು ಅಯೋಧ್ಯೆದು ತೀರ್ಪು ಅವತ್ತು ಸುಪ್ರೀಂ ಕೋರ್ಟಲ್ಲಿ. ನಮಗೆ ಗೊತ್ತಿಲ್ಲ ಅದು. ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಿದೆ, ಇವತ್ತು ಇದಾಗುತ್ತೆ ಅಂತ ಬರ್ತಾರೆ. ನನಗೇನಾಗ್ಬಿಡ್ತು ಅಂದರೆ ಹಿಂದೆಲ್ಲ ಗಲಾಟೆ ಆಗಿ ಕೊಲೆ, ಸೂಲಿಗೆ, ರಂಪಾಟ, ಕಲ್ಲು ಹೊಡೆಯೋದು, ಕೆಚ್ಚು ಹೊಡೆಯೋದು, ಅವೆಲ್ಲ ಹಿಂದಿನ ಇತಿಹಾಸಗಳೆಲ್ಲ ನೋಡ್ಕೊಂಬಂದ್ಬಿಟ್ಟಿದ್ವಲ್ಲ. ಒಳ್ಳೆ ಗಾಚಾರ ಆಗ್ಬಿಡ್ತಲ್ಲಪ್ಪ. ಇಲ್ಲಿ ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲಿ ಅಕ್ಕಪಕ್ಕದಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಇದ್ದಾರೆ, ಇಲ್ಲಿ ಮಧ್ಯದಲ್ಲಿ ಸಿಗಾಕ್ಕೊಂಬಿಡ್ತೀವಲ್ಲ, ಏನು ಮಾಡೋದೀಗ? ಊರಿಗೆ ಹೋಗೋಕ್ಕೂ ಕಷ್ಟ, ಟ್ರೈನ್ ಬುಕ್ ಮಾಡಿಬಿಟ್ಟಿದ್ದೀವಿ, ಇಲ್ಲಿ ಇರೋಕ್ಕೂ ಕಷ್ಟ, ಯಾವ ಥರ ಮಾಡೋದು ಅಂತಕ್ಕಂಥದ್ದು ಒಂದು ಆಲೋಚನೆ ಬಂತು. ಅವಾಗ ಅಲ್ಲಿ ನಮ್ಮ ಹರೀಶ್ ಅವರು ಇಲ್ಲಿ ಸೂಪ್ರೆಂಟ್ ಇಂಜಿನಿಯರ್ ಅವರು ಎತ್ತಿನಹೊಳೆನಲ್ಲಿ, ನಮ್ಮ ಕೂಡದಲ್ಲೂ ಇದ್ದರು, ಕಾರ್ಪೊರೇಷನಲ್ಲೂ ಇದ್ದರು. ಅವ್ರ ಮಗ ಅಲ್ಲಿ ಒಂದು ಕಂಪ್ನಿ ಕೆಲಸ ಮಾಡ್ತಾಯಿದ್ರು. ಅವ್ರು ನನಗೊಂದ್ಸರಿ ಹೇಳಿದ್ರು, ನನ್ನ ಮಗ ಅಲ್ಲಿ ಕೊಲ್ಲಾಪುರದಲ್ಲಿದ್ದಾರೆ ರಮೇಶ್, ಅಲ್ಲಿ ಒಂದು ಕಂಪ್ನಿಗೆ ಹೋಗ್ತಾವೆ ಅಂತ. ಸರಿ ಇವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರ ನಂಬರ್ ಇಸ್ಕೊಂಡೆ. ಯಾಕೆ ಅಂದರೆ ಸರ್ ಹಿಂಗೆ ಆಗೋಯ್ತೆ, ರಾಮ ಮಂದಿರ ಗಲಾಟೆ ಆಗ್ತಾಯಿದೆ, ತೀರ್ಪಾಗುತ್ತೆ, ಈಗ ನಾನು ಇಲ್ಲಿದ್ದೀನಿ, ಈ ಏರಿಯಾ ಖಾಲಿ ಮಾಡ್ಬಿಡೋಕೆ, ಈಗ ನಿಮ್ಮ ಮಗನ ರೂಮ್ಗೆ ಹೋಗ್ಬಿಡ್ತೀನಿ, ಅವ್ರು ಆ ಏರಿಯಾ ಎಲ್ಲಿರೋದು ಅಂತ. ಸರಿ ಅಂತೇಳಿ ಅವರು ನಂಬರ್ ಕೊಟ್ಟರು. ಅವ್ರನ್ನೂ ಹಾಕ್ಕೊಂಡು ಅವ್ರ ರೂಮ್ಗೆ ಸೀದಾ ಹೊರಟೋಗ್ಬಿಟ್ವಿ. ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ವಿ. ಶಿಫ್ಟ್ ಮಾಡಿ ಅವ್ರ ರೂಮಲ್ಲೇ ಉಳ್ಕೊಂಡು ಅಲ್ಲಿ ಟಿ ವಿ ನೋಡ್ಕೊಂಡು ಕುಂತ್ಕೊಂಡ್ವಿ. ಆತನ ರೂಮ್ನಲ್ಲಿ ನಾವು ಇಟ್ಕೊಂಡು ಟಿ ವಿ ನೋಡಿದರೆ ತೀರ್ಪು ಬಂತು, ರಾಮ ಮಂದಿರದ ಪರನೇ ಬಂತು. ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಆ ಮನೆ ರೂಮ್ನು ಕ್ಲೀನ್ ಮಾಡಿರಲಿಲ್ಲ ಹುಡುಗ. ಅವನು ಎಲ್ಲ ಒಂದಷ್ಟೆಲ್ಲ ಗಲೀಜು ಮಾಡಿಬಿಟ್ಟಿದ್ದ. ನನಗೆ ಅದು ನೋಡಿ ಏನೇ ನೀನು ಹಿಂಗೇನೆ ಇಟ್ಕೊಳ್ಳೋದು ಅಂತ. ಆ್ಯಕ್ಚುಲಿ ನಾನೇ ಒಂದಿಷ್ಟು ಅದೆಲ್ಲ ಕ್ಲೀನ್ ಮಾಡಿದೆ ಅನ್ಸುತ್ತೆ ಅವತ್ತು. ಕ್ಲೀನ್ ಮಾಡಿಬಿಟ್ಟು ಆತನಿಗೆ ಹೇಳಿ ಹಿಂಗೆಲ್ಲ ಕ್ಲೀನಾಗಿ ಇಟ್ಕೋ ರೂಮ್ಗಳ್ನ, ಹಿಂಗೆ ಇಟ್ಕೋಬಾರ್ದು, ಇದೆಲ್ಲ ಧೂಳು ಪಾಳು ಇರಬಾರ್ದು, ನೀನೇನು ಹಿಂಗೆ ಇಟ್ಕೊಂಡಿದೆಯಲ್ಲ ಅಂತೇಳಿ ಆತನು ಆಡ್ಕೊಂಡು ಕುಂತ್ಕೊಂಡು ಟಿ ವಿ ನೋಡೋ. ಇದೆಲ್ಲ ಶಾಂತವಾಗೈತೆ ದೇಶ, ತೀರ್ಪು ಬಂತು, ಮುಸಲ್ಮಾನರು ಪರನೂ ತೀರ್ಪು ಬಂತು, ಹಿಂದೂ ಪರನೂ ತೀರ್ಪು ಬಂತು, ಎಲ್ಲ ಹಂಚ್ಕೊಳ್ಳಿ, ಎಲ್ಲ ಹಿಂಗೆ ಕಟ್ಟಿ ಅಂತ ಹೇಳ್ಬಿಟ್ಟು ಒಂದೇ ಒಂದೆಲ್ಲೂ ಇಡೀ ಭಾರತ ದೇಶದಲ್ಲೇ ನೋಡ್ತೀವಿ ಒಂದು ಗಲಾಟೆ ಇಲ್ಲ, ಎಲ್ಲರೂ ಮೌನವಾಗಿದ್ದರು. ಸರಿ ಅಂದ್ಕೊಂಡು ಅಲ್ಲಿ ಪೂಜೆ ಮಾಡಿ ಮತ್ತೊಮ್ಮೆ ದೇವ್ರಿಗೆ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು, ನೋಡಮ್ಮ ತಾಯಿ, ರಿಜಿಸ್ಟ್ರೇಷನ್ ಮಾಡಿಸಿ ಎಲ್ಲ ಸುಸೂತ್ರವಾಗಿ ಹೋಗಲಿ, ಯಾವುದೇ ಜೀವಮಾನದಲ್ಲಿ ತಪ್ಪುಗಳು ಮಾಡಬಾರ್ದು, ತಪ್ಪುಗಳು ಆಗಿದ್ರೂ ಸಹ ಅದನ್ನು ತಿದ್ಕೊಂಡು ಇಲ್ಲಿವರೆಗೂ ಹೋಗಿರೋದ್ರಿಂದ ಒಂದು ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ಬೇಕು ನನ್ನ ಕ್ಯಾಂಪಸ್ಸಲ್ಲಿ ಅಂತೇಳಿ ತಾಯಿಗೆ ಶರಣು ಮಾಡಿ ಅಲ್ಲಿಂದ ಸೀದಾ ತುಮಕೂರಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ತೇವೆ ನಾವು. ಅಲ್ಲಿಗೆ ರಿಜಿಸ್ಟ್ರೇಷನ್ ಆಗೋಕ್ಕೆ ಇತಿಹಾಸದಲ್ಲಿ ಅಲ್ಲಿಗೆ ಹೋಗಿ ಏನನ್ನು ಮಾಡ್ಕೊಂಬಂದೋ, ಹೆಂಗಾಯಿತು ಅಂತಕ್ಕಂಥದ್ದು ಈ ಎಪಿಸೋಡ್ನಲ್ಲಿ ಹೇಳಿದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ನಾನೀಗ ಉತ್ತರಾಖಂಡ್ ಟೂರ್ ಹೋಗಿರ್ತಕ್ಕಂಥದ್ದನ್ನು ಹೇಳ್ತೀನಿ. ಈಗ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನನ್ನ
ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹೆಚ್ಚೆಚ್ಚಿಗೆ ಶೇರ್ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.